ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅದು ಎಡವೋ ಕಲ್ಲಲ್ಲ ಅಜ್ಜಮ್ಮ, ಜೀವನನೇ ನಾಶ ಮಾಡೋ ಕಲ್ಲು. ಏಯ್, ನಿನ್ ಮುಖ ಯಾಕೋ ಹಾಗಿದೆ? ಹೋಗ್ ಸ್ವಲ್ಪ ಹೊತ್ತು ನಿದ್ದೆ ಮಾಡು. ಆ ಕಣ್ಣೋಡು ಹೇಗಾಗಿದೆ. ಸರಿಯಾಗಿ ನಿದ್ದೆ ಮಾಡಿಲ್ಲ ಅನ್ಸತ್ತೆ. ಹೋಗ್ ನಿದ್ದೆ ಮಾಡು, ಹೋಗು. ಅಷ್ಟ್ ಟೈಮ್ ಇಲ್ಲ ಅಜ್ಜಮ್ಮ. ಅವರು ನಾನು ಒಂದ್ ಅರ್ಜೆಂಟ್ ಕೆಲ್ಸದ ಮೇಲೆ ಹೋಗ್ಬೇಕಾಗಿದೆ. ನೀನ್ ಹೊರಟ್ರೆ ನಾವ್ ಹೊರಡ್ತೀವಿ. ಏನೇ ಕುತ್ಕೆ ಹಿಡ್ದು ಆಚೆ ದಬ್ಬೋ ತರ ಇದ್ಯಾ? ಎಲ್ಲಿಗೆ ಹೋಗ್ಬೇಕಿವಾಗ? ಎಲ್ಲ ನಿನಗ್ ಹೇಳ್ಕೊಂಡ್ ಕುತ್ಕೋಬೇಕಾ? ಅಲ್ಲ, ಬೆಳಿಗ್ಗೆ ಬಂದ್ ಯಾಕೆ ತೊಂದ್ರೆ ಕೊಡ್ತಿದ್ಯಾ? ನನಗ್ ಗೊತ್ತು ಕಣೆ, ನಿನಗ್ ಬೇಕಾದಾಗ ಒಂಥರ, ಬೇಡದೇ ಇದ್ದಾಗ ಇನ್ನೊಂಥರ ಮಾತಾಡ್ತೀಯ ಅಂತ. ಮತ್ತಿನ್ನೇನ್ ಹೇಳಿ ಅಜ್ಜಮ್ಮ, ಗಂಡ ಹೆಂಡತಿ ಅಂದ್ಮೇಲೆ ನಮ್ಮ ಮಧ್ಯೆ ಸಾವಿರ ಇರುತ್ತೆ. ಎಲ್ಲಾನು ಹೇಳಕ್ ಆಗಲ್ವಲ್ಲ. ಹಾಗಿದ್ರೆ ಪರವಾಗಿಲ್ವೇ? ಆದ್ರೆ ಹೇಳಕ್ಕಾಗ್ದಿರೋ ನೋವಿಟ್ಕೊಂಡು ಒಳಗೊಳಗೇನೆ ನೊಂದ್ಕೊಳ್ಳೋ ಪರಿಸ್ಥಿತಿ ಬಂದ್ರೇನೆ ಕಷ್ಟ. ಹೌದು, ನೀನ್ ಹೋಗಿರೋ ಕೆಲ್ಸ ಆದಂಗೇನಾ? ಮತ್ತೆ ಹೋಗ್ಬೇಕಾಗಿಲ್ಲ ಅಲ್ವಾ? ಇಲ್ಲ ಅಜ್ಜಮ್ಮ. ಸರಿ, ಹಾಗಾದ್ರೆ ಬರ್ತೀನಿ. ಬರ್ತೀನಿ ಕಣೋ ಮೊಮ್ಮಗನೆ, ಸ್ವಲ್ಪ ಹೊತ್ತು ನಿದ್ದೆ ಮಾಡು. ಪ್ರಿಯಾ, ಅಜ್ಜಿಗೆ ಯಾಕೆ ಹೇಳಿಲ್ಲ? ಏನಂತ ಹೇಳ್ಬೇಕಿತ್ತು? ನನ್ ಗಂಡ ನನಗ್ ಮೋಸ ಮಾಡಿದ್ದಾರೆ ಅಜ್ಜಮ್ಮ. ನನ್ ಜೀವನನೇ ನಾಶ ಮಾಡಿದ್ರು. ಅವ್ರಿಗೆ ಆಶೀರ್ವಾದ ಮಾಡಿ ಹೋಗು ಅಂತ ಹೇಳ್ಬೇಕಿತ್ತಾ? ಪ್ಲೀಸ್ ಪ್ರಿಯಾ, ಮುಟ್ಬೇಡಿ. ದಯಮಾಡಿ ದೂರ ಇರಿ ಪ್ಲೀಸ್. ಪ್ಲೀಸ್. ನೀನ್ ನನ್ ಮುಟ್ಟಿದ್ರೆ ನನ್ ಮೈ ಮೇಲೆ ಚೇಳ್ ಓಡಾಡ್ದಂಗ ಆಗ್ತಿದೆ. ಅಕ್ಕನ್ ಪ್ರೀತಿ ಮಾಡಿ ತಂಗಿನ ಮದ್ವೆ ಆಗಕ್ಕೆ ನಿಮಗ್ ಮನ್ಸು ಹೇಗ್ ಬಂತ್ರಿ? ನಿಮ್ ಮನುಷ್ಯನೇನಾ? ಪ್ರಿಯಾ, ನಡೆದಿದ್ದೇನು ಅಂತ ಒಂದ್ಸಲ ನಾನು ಹೇಳೋದ್ ಕೇಳು. ಏನ್ ಹೇಳ್ಬೇಕಂತಿದ್ದೀರಾ ಹೇಳಿ. ಏನ್ ಕೇಳ್ಬೇಕು? ನಮ್ಮ ಅಕ್ಕನ್ ಪಡಿಯಕ್ಕಾಗ್ದೆ ಆ ದ್ವೇಷದಿಂದ ನನ್ನನ್ ಮದ್ವೆ ಆಗಿ ನನ್ ಜೀವನ ಹಾಳು ಮಾಡ್ದೆ ಅಂತ ಹೇಳ್ತೀರಾ, ಅಷ್ಟೇ ತಾನೆ? ಅದೇ ತಾನೆ ಸತ್ಯ. ನನ್ನ ಮುಂದಿಟ್ಕೊಂಡು ನಮ್ಮ ಅಕ್ಕನಿಗೆ ನರಕ ಯಾತನೆ ಕೊಡ್ತಾ ಅನ್ಕೊಂಡಿರೋದನ್ನ ಸಾಧಿಸ್ಬಿಟ್ರಿ. ಇಲ್ಲಿ ನನ್ ಜೀವನ, ಅಲ್ಲಿ ನಮ್ಮ ಅಕ್ಕನ ಜೀವನ, ಇಬ್ರ ಜೀವನನೂ ನಾಶ ಮಾಡಿದ್ರಿ. ಇವಾಗ ಈ ವಿಷಯ ನಮ್ಮ ಭಾವಂಗ್ ಗೊತ್ತಾದ್ರೆ ಮೊದ್ಲೇ ಅವ್ರ ಸಂಸಾರ ಮಾಡ್ತಿಲ್ಲ. ಏನು ಏನು ಏನ್ ಅಮರವ್ರೆ? ಕೈಲಾಶ್ ಭಾವಂಗೆ ನಮ್ಮ ಅಕ್ಕನಿಗಿದ್ದ ಹಳೆ ಲವರ್ ಜೊತೆ ಇನ್ನೂ ಸಂಬಂಧ ಇದೆ ಅಂತ ಡೌಟ್ ಬಂದಿದೆ. ನೀವು ಅಂತ ಗೊತ್ತಿಲ್ಲದೆ ಇರೋದಕ್ಕೆ ಅವ್ನ್ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ತುಂಬಾ ಟ್ರೈ ಮಾಡ್ತಿದ್ದಾರೆ. ಅಲ್ಲಿ ನಮ್ಮ ಅಕ್ಕ ನರಕ ಯಾತನೆ ಅನುಭವಿಸ್ತಿದ್ದಾಳೆ. ಅದು ನಿಮ್ಮಿಂದಾನೆ. ಹಲೋ ರಾಧಿಕಾ, ಕೈಲಾಶ್ಗೆ ಸತ್ಯ ಗೊತ್ತಾಯ್ತಾ? ಮೊನ್ನೆವರೆಗೂ ಯಾರೋ ಒಬ್ರು ಇದ್ದಾರೆ ಅಂತ ಮಾತ್ರ ಗೊತ್ತಿತ್ತು. ಆದ್ರೆ
ಇವಾಗ ಅದು ನೀನೇ ಅಂತ ಗೊತ್ತಾಗಿದೆ. ನಿನ್ನೆ ಹಾಸ್ಪಿಟಲಲ್ಲಿ ನಮ್ಮಿಬ್ರನ್ನು ಅವರು ನೋಡಿದ್ರಂತೆ. ಅವರು ಅದನ್ನ ಅಪಾರ್ಥ ಮಾಡ್ಕೊಂಡಿದ್ದಾರೆ. ನೀನವತ್ತು ಕೋಪದಲ್ಲಿ ನನ್ನ ಹೆಸರಿಂದ ಅವ್ರಿಗೆ ಕಳಿಸಿದ ಡಿವೋರ್ಸ್ ಪೇಪರ್ಸ್ ಅವ್ರ ಕೈಗೆ ಸಿಕ್ಕಿದೆ. ಎಲ್ಲ ಮುಗ್ದೋಯ್ತು. ಪ್ರಪಂಚದಲ್ಲಿ ನನ್ನ ಅತಿಯಾಗಿ ಪ್ರೀತಿಸೋ ಇಬ್ರು, ನನ್ನ ಗಂಡ, ನನ್ನ ತಂಗಿ, ಅವ್ರು ನನ್ನ ಮೇಲೆ ಅಸಹ್ಯ ಪಡ್ಕೊಳ್ಳೋ ಪರಿಸ್ಥಿತಿಗೆ ನಾನು ಬಂದ್ಬಿಟ್ಟಿದ್ದೀನಿ. ಪ್ರಿಯಾನ್ ಮಾತ್ರ ನೀನ್ ಕಳ್ಕೋಬೇಡ. ಹೇಗಾದ್ರೂ ನೀನು ಅವಳ ಕನ್ವಿನ್ಸ್ ಮಾಡು. ಅವಳನ್ನ ಫೇಸ್ ಮಾಡೋದಕ್ಕೆ ನನ್ ಧೈರ್ಯ ಇಲ್ಲ ಅಮರ್, ಇಲ್ಲ. ಅಕ್ಕನ ಹೆಸರಲ್ಲಿ ನೀವು ಡಿವೋರ್ಸ್ ನೋಟಿಸ್ ಕಳ್ಸಿದ್ರಾ? ಪ್ರಿಯಾ, ನಾನು ಹೇಳೋದು ಕೇಳು ಪ್ರಿಯಾ. ಮಾತಾಡಬೇಡ. ನೀನ್ ಮೊದ್ಲಿಂದಾನು ನಮ್ಮ ಅಕ್ಕನ ಲೈಫ್ನ ನಾಶ ಮಾಡ್ಬೇಕಂತಾನೆ ಇದೆಯಾ ಅಂತಾಯ್ತು. ಅದಕ್ಕೆ ಅವತ್ ನಮ್ಮ ಅಕ್ಕ ಮದ್ವೆ ಆಗ್ಬೇಡ ಅಂತ ನನಗ್ ಕೇಳ್ಕೊಳ್ತಾ ಇದ್ಲು. ಆದ್ರೆ ನಾನೇ ಕೇಳಲಿಲ್ಲ. ಅಯ್ಯೋ ದೇವ್ರೆ, ನಾನೆಂತ ತಪ್ಪು ಮಾಡ್ಬಿಟ್ಟೆ. ಪ್ರಿಯಾ, ನಾನು ಹೇಳೋಕೆ ಹತ್ರ ಬರಬೇಡ. ಪ್ರಿಯಾ, ನಾನು ಹೇಳೋದು ಒಂದ್ಸಲ ಕೇಳು ಪ್ರಿಯಾ. ಪ್ರಿಯಾ ಪ್ಲೀಸ್, ಒಂದು ಸಲ ನನ್ನ ಮಾತು ಕೇಳು ಪ್ರಿಯಾ. ನಾನು ದ್ವೇಷದಿಂದ ಮದುವೆ ಆಗಿದ್ದಂತೂ ನಿಜಾನೇ. ಆದ್ರೆ ನಾನಿವಾಗ ಬದಲಾಗಿದ್ದೀನಿ ಪ್ರಿಯಾ. ನಿನ್ ಪ್ರೀತಿನೇ ನಾನು ಬದಲಾಯಿಸೋದು ಪ್ರಿಯಾ. ಬದಲಾಯಿಸ್ಬಿಡ್ತು. ನಾನು ಬದಲಾಗಿದ್ದೀನಿ ಅಂತ ರಾಧಿಕಾ ಕೂಡ ಗೊತ್ತು. ಪ್ಲೀಸ್ ನನ್ನ ಮಾತು ನಂಬು ಪ್ರಿಯಾ. ನಾನ್ ನಂಬಲ್ಲ. ನಮ್ಮ ಅಕ್ಕ ನೀನ್ ಬದಲಾಗಿದೆ ಅಂತ ನಂಬ್ತಿದ್ದಾಳೆ. ಆದ್ರೆ ನೀನ್ ಬದಲಾಗಿಲ್ಲ. ನೀನಿನ್ನು ಮೃಗದ ತರನೇ ಇದೆಯಾ. ಅಂದ್ರೆ ನಂಗೆ ಯಾರ ಕೈಲೋ ಫೋನ್ ಮಾಡಿಸಿ ನಮ್ಮ ಅಕ್ಕನ ಮೇಲೆ ಡೌಟ್ ಬರೋ ಹಾಗೆ ಮಾಡಕ್ ಟ್ರೈ ಮಾಡಿದ್ ಕೂಡ ನೀನೇ ಅಂತಾಯ್ತು. ಫೋನ್ ಮಾಡಿಸಿದ? ನಾನು ಯಾಕೆ ಡೌಟ್ ಬರೋ ಹಾಗೆ ಮಾಡ್ತೀನಿ? ನಾಟಕ ಆಡ್ಬೇಡ ಅಮರ್. ನೀನ್ ತುಂಬಾ ಹುಷಾರಾಗಿ ನಮ್ಮ ಅಕ್ಕನ ಸಂಸಾರ ಹಾಳು ಮಾಡೋದಕ್ಕೆ ಟ್ರೈ ಮಾಡಿದ್ಯಾ, ಪ್ಲಾನ್ ಮಾಡಿದ್ಯಾ. ಪ್ರಿಯಾ, ನಿಂಗೇನಾದ್ರೂ ಹುಚ್ಚ? ಹೌದು, ಹುಚ್ಚೆ. ಆ ಹುಚ್ಚಿನಿಂದಾನೆ ಈ ಪರಿಸ್ಥಿತಿ ತಂದ್ಕೊಂಡಿದ್ದೀನಿ.
ನಿನ್ ಮೇಲಿರೋ ಹುಚ್ಚ ಪ್ರೀತಿಯಿಂದಾನೆ ನನ್ ಜೀವನ ಹಾಳು ಮಾಡ್ಕೊಂಡಿದ್ದೀನಿ. ನಮ್ಮ ಅಕ್ಕನ ಲೈಫ್ಗೂ ಕೂಡ ತೊಂದರೆ ಕೊಡ್ತಾ ಇದ್ದೀನಿ. ದೇವ್ರೆ, ಪ್ರಿಯಾ, ನಾನು ಯಾವ ತಪ್ಪು ಮಾಡಿಲ್ಲ. ಆ ಫೋನ್ ಯಾರು ಮಾಡ್ತಿರೋದು ಅಂತಾನೂ ನನಗೆ ಗೊತ್ತಿಲ್ಲ. ರಾಧಿಕಾಗೂ ಕೂಡ ಅವ್ರು ಕಾಲ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು. ನಿಜವಾಗ್ಲೂ ಯಾರೋ ನಮ್ಗೆ ತೊಂದರೆ ಕೊಡ್ಬೇಕಂತಾನೆ ಮಾಡ್ತಿದ್ದಾರೆ. ಅದ್ಯಾರೋ ಅಲ್ಲ, ನೀನೇ ನೀನೇ ನೀನೇ, ಖಂಡಿತವಾಗ್ಲೂ ನೀನೇ. ನಿನ್ನಾಟ ಇನ್ನೂ ನಡೆಯಲ್ಲ ಮಿಸ್ಟರ್ ಅಮರ್. ನಾನು ಹೋಗಿ ನಮ್ಮ ಅಕ್ಕನ್ ತಪ್ಪಿಲ್ಲ ಅಂತ ನಮ್ಮ ಭಾವನ್ ಕನ್ವಿನ್ಸ್ ಮಾಡಿ ಅವ್ರ ಜೀವನಕ್ಕೆ ಬಂದಿರೋ ಸಮಸ್ಯೆನ ಸಾಲ್ವ್ ಮಾಡ್ತೀನಿ. ಬಟ್ ನಿನ್ನ ಮಾತ್ರ ಬಿಡಲ್ಲ. ನೆನ್ಪಿಟ್ಕೋ, ನಿನ್ ಪಾಪದ ಕೊಡ ತುಂಬೋಗಿದೆ. ಪ್ರಿಯಾ 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 ನಿಂತ್ಕೋ. ಪ್ರಿಯಾ ಪ್ರಿಯಾ ಪ್ಲೀಸ್ ಪ್ಲೀಸ್ ಪ್ರಿಯಾ ನಿಂತ್ಕೋ. ಪ್ರಿಯಾ ನನ್ ಮಾತು ಕೇಳು. ಪ್ರಿಯಾ, ನೀನೇನಾದ್ರೂ ನನ್ನ ತಡಿಯಕ್ ಟ್ರೈ ಮಾಡಿದ್ರೆ ನನ್ ಮೇಲೆ ಆಣೆ. ಜೀವ ನನ್ನ ಜೀವ ಎಲ್ಲಿ ಮರೆಯಾಗಿದೆ. ಓ ಖಾಲಿ ಖಾಲಿ ಮನಸ್ಸು ನೋವಲಿ ತುಂಬಿದೆ. ನೋವು ಹೇಳಲೊಂದು ಪದವು ಸಿಗದಾಗಿದೆ. ರಾಧಿಕಾ, ಏನಾಯ್ತು? ಯಾಕೆ ಅಳ್ತಿದ್ಯಾ? ಏನಿಲ್ಲ. ಇದೇನು, ನಾನು ಹೋಗುವಾಗ ಸಂತೋಷವಾಗೇ ಇದ್ದೆ, ಇವಾಗ ಯಾಕೆ ಕಣ್ಣೀರ್ ಹಾಕೊಂಡು ಕೂತಿದ್ಯಾ? ಏನಾಯ್ತು ರಾಧಿಕಾ, ಹೇಳು. ಕೈಲಾಶ್ ಬಾವ, ಪ್ರಿಯಾ, ಏನಾಯ್ತು ಪ್ರಿಯಾ? ಬಾವಾ? ಪ್ರಿಯಾ, ಬಾವ, ಭಾವ, ಭಾವ, ಭಾವ. ಪ್ರಿಯಾ, ನಾನು ಹೇಳೋದು ಒಂದ್ಸಲ ಕೇಳು. ನಾನು ಕೈಲಾಶ್ ಭಾವನ ಹತ್ರ ಮಾತಾಡಕ್ ಬಂದಿದ್ದೀನಿ. ಭಾವನ್ ಸ್ವಲ್ಪ ಕರೀರಿ. ಏನಾಗಿದೆ ನಿಮ್ಮೆಲ್ಲರಿಗೂ? ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ದೀರಾ? ಭಾವ, ಯಾಕೆ ಬಂದೆ ಪ್ರಿಯಾ? ನಿಮ್ಮ ಅಕ್ಕ ನಿನ್ನ ಕರೆಸಿದ್ಲಾ ನನಗೆ ಸಮಾಧಾನ ಮಾಡು ಅಂತ? ಹಾಗೇನಿಲ್ಲ ಭಾವ, ನಾನೇ ನಿಮಗ್ ನಿಜ ಹೇಳೋಣ ಅಂತ ಬಂದೆ.
ನಡೆದಿದ್ರಲ್ಲಿ ಅಕ್ಕನ್ ತಪ್ಪೇನೋ ಇಲ್ಲ ಭಾವ. ಇಲ್ಲ, ಎಲ್ಲ ನನ್ ಗಂಡಂದೇ ತಪ್ಪು. ಅಮ್ಮರ ಅಕ್ಕನ ಮೇಲಿರೋ ದ್ವೇಷಕ್ಕೆ ನನ್ನ ಮದ್ವೆ ಮಾಡ್ಕೊಂಡ್ರು. ಅಕ್ಕಂಗೆ ತುಂಬಾ ತೊಂದರೆ ಕೊಟ್ಟಿದ್ದಾರೆ ಅಷ್ಟೇ, ಬಿಟ್ರೆ ಅಕ್ಕಂದ್ ಯಾವ ತಪ್ಪು ಇಲ್ಲ. ತುಂಬಾ ತಮಾಷೆ ಆಗಿದೆ ಪ್ರಿಯಾ. ಇನ್ನೂ ನೀನು ಅವ್ರನ್ನ ನಂಬ್ತಿರೋದು ನೋಡ್ತಿದ್ರೆ. ನೀನ್ ಇನ್ನೋಸೆನ್ಸ್ಗೆ ಪಾಪ ಅನ್ನಿಸ್ತಿದೆ ನನಗೆ. ಹಾಗೇನಿಲ್ಲ ಬಾವ, ನನ್ನ ಲೈಫಲ್ಲಿ ಹೀಗಾಗಿದ್ದಕ್ಕೆ ನನಗೂ ತುಂಬಾ ನೋವಾಗ್ತಿದೆ. ಆದ್ರೆ ನನ್ನ ಗಂಡ ಮಾಡಿರೋ ತಪ್ಪಿಗೆ ನೀವು ಅಕ್ಕಂಗೆ ಶಿಕ್ಷೆ ಕೊಡೋದು ಸರಿ ಅಲ್ಲ. ಇಲ್ಲಿ ಏನ್ ನಡೀತಿದೆ ಕೈಲಾಶ್? ಅಮರ್ ಯಾಕೆ ತಪ್ಪು ಮಾಡ್ಬೇಕು? ರಾಧಿಕಾ ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ನಂಗೇನೂ ಅರ್ಥ ಆಗ್ತಿಲ್ಲ. ಅಮರ್ ರಾಧಿಕಾ ನಮ್ಮ ಮದ್ವೆಗೆ ಮುಂಚೆ ಒಬ್ಬರನ್ನೊಬ್ರು ಪ್ರೀತಿಸ್ತಿದ್ರು ದರ್ಶಿನಿ. ಇಷ್ಟು ದಿನ ನನಗೆ ಪ್ರಿಯಾಗೆ ಮೋಸ ಮಾಡ್ಕೊಂಡು ಬಂದಿದ್ದಾರೆ. ನಾನು ಯಾರಿಗೂ ಮೋಸ ಮಾಡಿಲ್ಲ. ಆ ಮಾತನ್ನ ನಿನ್ ತಂಗಿ ಮುಖ ನೋಡ್ಕೊಂಡು ಹೇಳು. ಯಾಕೆ ತಲೆ ತಗಸ್ಕೊಂಡ್ಬಿಟ್ಟೆ? ಪ್ರಿಯಾ ನಿನ್ನ ಅಕ್ಕನ್ಕಿಂತ ಅಮ್ಮನ್ ಥರ ನೋಡ್ಕೊಂಡಿದ್ಲು. ಹಾಗಿರುವಾಗ ಪ್ರಿಯಾಗೆ ಹೇಗ್ ಮೋಸ ಮಾಡ್ಬೇಕು ಅನ್ಕೊಂಡೆ ರಾಧಿಕಾ? ಅಕ್ಕ ನನ್ ಬೇಜಾರಾಗುತ್ತೆ ಅಂತ ಹೇಳಿಲ್ಲ ಬಾವ. ಇನ್ನೂ ಹೇಳ್ಬೇಕಂದ್ರೆ ಮದ್ವೆಗ್ ಮೊದ್ಲೇ ಅಮರ್ನ ಮದ್ವೆ ಆಗ್ಬೇಡ ಅಂತ ಎಚ್ಚರಿಸಿದ್ಲು. ನಾನೇ ಕೇಳಲಿಲ್ಲ ಭಾವ. ಮದುವೆ ಆಗ್ಬೇಡ ಅಂತ ಹೇಳಿದ್ಲು, ಆದ್ರೆ ಅವಳು ಅಮರ್ನ ಪ್ರೀತಿಸಿದ ವಿಷಯ ಹೇಳಿದ್ಲಾ? ಅಂದ್ರೆ ಒಂದು ವಿಧದಲ್ಲಿ ನೀನ್ ಬೆನ್ನಕ್ ಚೂರಿ ಹಾಕ್ದಂಗೆ ಅಲ್ವಾ? ನೀನೀಗ ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಾ ಪ್ರಿಯಾ. ರಾಧಿಕಾ ನನ್ನನ್ ಮದ್ವೆ ಆದ್ಲು, ಅಮರ್ ನಿನ್ನ ಮದ್ವೆ ಆದ. ತಾಳಿ ಬಂಧನ ಮಾತ್ರ ನಮ್ ಜೊತೆ ಹಂಚ್ಕೊಂಡಿದ್ದಾರೆ. ನಾವು ಬರೀ ಒಂದು ಸ್ಟೇಜ್ ತರ ಮಾತ್ರ. ಅದ್ರ ಮೇಲೆ ಅವ್ರು ಆಡಿದ ನಾಟಕನೇ ನಡೆಯುತ್ತೆ ಅನ್ಕೊಂಡಿದ್ದಾರೆ. ಆದ್ರೆ ಇವಾಗ ಸ್ಟೇಜ್ ಬಿದ್ದೋಗೋ ಸ್ಥಿತಿಗೆ ಬಂದಿದೆ. ಇನ್ಯೂರ್ ನಾಟಕಕ್ಕೆ ನಾಂದಿ ಹಾಡೋದಂತೂ ತಪ್ಪಲ್ಲ. ಅದಲ್ಲ ಭಾವ. ಪ್ರಿಯಾ ಪ್ಲೀಸ್, ನಿಮ್ಮ ಅಕ್ಕನ ಮೇಲಿರೋ ಪ್ರೀತಿಗೆ ನೀನ್ ಕ್ಷಮಿಸಿದ್ಯನೋ, ಆದ್ರೆ ನನ್ನ ಹೆಂಡತಿ ತಪ್ಪು ಮಾಡಿದಾಳೆ ಅಂತ ಗೊತ್ತಿದ್ರು ಕ್ಷಮಿಸೋ ದೊಡ್ಡ ಗುಣ ನನಗಿಲ್ಲ. ಅಲ್ದೆ ಇದೆಲ್ಲ ನನ್ನ ಪರ್ಸನಲ್ ಲೈಫಿಗೆ ಸಂಬಂಧಿಸಿರುವಂಥ ವಿಷಯ. ಯಾರೇ ಹೇಳಿದ್ರು ಅವಳು ಇರ್ಬೇಕು ಅನ್ಕೊಂಡಷ್ಟು ದಿನ ಈ ಮನೇಲಿ ಇರ್ಬೋದು, ಆದ್ರೆ ನನ್ನ ಜೊತೆ ಯಾವ ಸಂಬಂಧನೂ ಇರಲ್ಲ. ಈ ಮನೆಯೊಳವಳೊಂದು ಪ್ರಾಪರ್ಟಿ ಆಗಿರೋದು ಬಿಟ್ಟು
ಇನ್ನು ಮುಂದೆ ನನ್ನಿಂದ ಯಾವ ಪ್ರೀತಿನೂ ಎಕ್ಸ್ಪೆಕ್ಟ್ ಮಾಡಬಾರ್ದು. ಯಾಕಂದ್ರೆ ಅದು ಈ ಜನ್ಮದಲ್ಲಿ ನಡೆಯಲ್ಲ. ನಡೆಯಲ್ಲ. ಭಾವ